ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ, ಊಟ ಮಾಡಪ್ಪ. ಅಮ್ಮ, ಅಲ್ಲಿ ಅಭಿ ಊಟ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ. ಪ್ರತಿದಿನಾನು ನನಗೆ ಅವನ ಜೊತೆ ಊಟ ಮಾಡೋ ಅಭ್ಯಾಸ. ಅವನು ನನ್ನ ಜೊತೆ ಮುನ್ಸ್ಕೊಂಡಾಗ್ಲೂ ನನ್ನ ಜೊತೆನೇ ಕೂತ್ಕೊಂಡು ಊಟ ಮಾಡಲಿ ಅಂತ ಆಸೆ ಪಡ್ತಿದ್ದೆ. ಆದರೆ ಈಗ ಯೋಚನೆ ಮಾಡಬೇಡ ಅವಿ, ಮಾಧವ್ ಅವರಿದ್ದಾರಲ್ವಾ, ಅವ್ರು ನೋಡ್ಕೋತಾರೆ ಬಿಡು. ಅಣ್ಣ, ಇದೇನಿದು ಊಟ ಹಿಡ್ಕೊಂಡು ಎಲ್ಲ ಹೋಗ್ತಿದೀಯಾ? ಅಭಿ ಊಟ ಮಾಡಿದೆ ಹಾಗೆ ಹೋದ್ನಲ್ಲ, ಅವನಿಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೇ ಮಾಡಿದೆ, ತಗೊಂಡೋಗಿ ಕೊಡ್ತೀನಿ. ನನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇವ್ರು ಕೊಟ್ಟಿರೋ ಟೆಂಡರ್ನ ತಗೋತಾ ಇದ್ದಿದ್ದೆ. ಇದೇ ಕೆಲಸ ಒಬ್ಬ ಕಾರ್ ಡ್ರೈವರ್ ಮಾಡಿದಿದ್ರೆ ಅದನ್ನ ಕುಂಡಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ಈಗ ನಿನ್ನ ತಮ್ಮ ಮಾಡ್ತಿದ್ದಾನಲ್ವಾ, ಅದು ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಸಮರ್, ಸಮರ್, ಏನು ಯೋಚನೆ ಮಾಡ್ತಿದ್ಯಾ? ಅಭಿ ಮತ್ತು ಅವಿ ಸರ್ ಮಧ್ಯೆ ಜಗಳ ಆಗೋಕ್ಕೆ ನಾನು ಕಾರಣನ ಅಂತ ಅನಿಸ್ತಾ ಇದೆ. ನೀನು ಹೇಗೆ ಕಾರಣ ಆಗ್ತೀಯಾ? ದೀಪಿಕಾ ಪೂರ್ಣಿ ಜಗಳ ಮಾಡ್ಕೊಂಡಿದ್ದಕ್ಕೆ ತಾನೇ ಇಷ್ಟೆಲ್ಲ ನಡೆದಿದ್ದು. ಅದು ಒಂದು ಕಾರಣನೇ, ಆದರೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಬರೋಕ್ಕೆ ಎಲ್ಲೋ ಒಂದು ಕಡೆ ನಾನು ಕಾರಣ ಆಗಿದ್ದೀನಿ ಅನ್ನೋದಂತೂ ಸುಳ್ಳಲ್ಲ. ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗೋದಕ್ಕೂ ನಿನಗೂ ಏನು ಸಂಬಂಧ ಸಮರ್? ಕೆಲವೊಂದು ಸಂಬಂಧಗಳು ಅರ್ಥನೇ ಆಗಲ್ಲ ಸಿರಿ. ಸಂಬಂಧಗಳು ಇದೆಯೋ ಇಲ್ವೋ ಅಂತ ಯೋಚನೆ ಮಾಡೋಷ್ಟರಲ್ಲಿ ಏನೇನೋ ಹೋಗಿರುತ್ತೆ. ಏನು ಹೇಳ್ತಿದ್ಯಾ ನೀನು? ನಾನು ಅವ್ರ ಮನೆಗೆ ಹೋದಾಗೆಲ್ಲ ಅಭಿ ಸರ್ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅದು ನೋಡಿ ಅಭಿಗೆ ಕೋಪ ಬರ್ತಾ ಇತ್ತು. ಎಷ್ಟೋ ಸರಿ ಅವ್ರ ಕಂಪ್ನಿ ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ಇನ್ನು ಕೆಲವೊಂದು ಸರಿ ಈ ಇಂಪಾರ್ಟೆಂಟ್ ಕೆಲಸಗಳಿದ್ದಾಗ ಅದನ್ನು ನನ್ನ ಹತ್ರನೇ ಮಾಡಿಸ್ತಾ ಇದ್ರು. ಆ್ಯಕ್ಚುಲಿ ಅದನ್ನು ಅಭಿ ಮಾಡಬೇಕಿತ್ತು. ಅಭಿ ಸರ್ ನನ್ನ ಹತ್ರ ಮಾಡಿಸ್ತಿದ್ದಾರೆ ಅಂತ ಅಭಿಗೆ ತುಂಬ ಕೋಪ ಬರ್ತಾ ಇತ್ತು. ಒಂದ್ಸರಿ ಅಂತೂ ಅದ್ಯಾವುದೋ PPT ರೆಡಿ ಮಾಡಬೇಕಾದ್ರೆ ನಾನು ಇನ್ವಾಲ್ವ್ ಆಗಿದ್ದಕ್ಕೆ ಅಭಿ ಸರ್ ಕಂಪ್ನಿಲಿ ಎಲ್ಲರೂ ಮುಂದೆ ನನ್ನ ಹೊಗಳು ಬಿಟ್ರು. ಆಗ ಅಭಿಗೆ ಅವಮಾನ ಆದಾಗಾಯಿತು. ಈ ರೀತಿ ಒಂದೊಂದು ಇನ್ಸಿಡೆಂಟ್ಗಳು ಅಭಿ ಸರ್ ಮೇಲೆ ಅಭಿಗೆ ಕೋಪ ಬರೋಕ್ಕೆ ಕಾರಣ ಆಯಿತು. ಓಹೋ, ಇಷ್ಟೆಲ್ಲ ನಡೆದಿದೆಯೋ? ಹಾಗಾದರೆ ಇದೆಲ್ಲ ದ್ವೇಷದಿಂದ ಆಗಿರೋದಲ್ಲ, ಅತಿ ಪ್ರೀತಿಯಿಂದ ಆಗಿರೋದು. ಅತಿ ಪ್ರೀತಿಯಿಂದನಾ? ಹೌದು, ಮತ್ತೆ ನಾವು ಯಾರನ್ನಾದರೂ ತುಂಬ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅವ್ರು ಬೇರೆ ಇನ್ಯಾರಿಗಾದ್ರೂ ಅಟೆನ್ಷನ್ ಕೊಟ್ಟರೆ ನಮ್ಮ ಕೈಲಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದನ್ನು ಪೊಸೆಸಿವ್ನೆಸ್ ಅಂತಾರೆ. ನಿನಗೆ ಗೊತ್ತಿಲ್ಲದಲ್ಲೇ ಇರೋದೇನಲ್ಲ ಬಿಡು. ಏನು ಹಾಗಂದ್ರೆ? ನನಗೆ ಯಾರ ಬಗ್ಗೆ ಪೊಸೆಸಿವ್ನೆಸ್ ಇದೆ? ಅಮ್ಮನ ಬಗ್ಗೆ. ಅಮ್ಮ ಅವ್ರಿಗೆಲ್ಲ ತಾಯಿ ಪ್ರೀತಿ ತೋರಿಸ್ತಿದ್ದಾರಲ್ಲ ಅಂತ ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ತಾನೆ? ಅದೇ ರೀತಿ ಅಭಿಗೂ ಆಗಿರ್ಬೋದು. ಸ್ವಂತ ತಮ್ಮ ನಾನಿರ್ಬೇಕಾದ್ರೆ ಅವ್ರು ಇನ್ಯಾರಿಗೂ ಅಣ್ಣನ ಪ್ರೀತಿ ತೋರಿಸ್ತಿದ್ದಾನಲ್ಲ ಅಂತ ಅನ್ಸಿರ್ಬೋದು. ಈಗ ಅಭಿ ಮಾಡಿದ ಸರಿ ಅಂತ್ಯೋ ತಪ್ಪಂತ್ಯೋ? ಸರಿ ಅನ್ನೋದಾದರೆ ಅಭಿನ ನೀನು ಒಪ್ಕೋಬೇಕು. ತಪ್ಪು ಅನ್ನೋದಾದರೆ ನೀನು ಮಾಡ್ತಿರೋದು ತಪ್ಪು ಅಂತ ಒಪ್ಕೋಬೇಕು. ಸುಮ್ಮನೆ ತಲೆ ತಿನ್ಬೇಡ ಸರಿ. ನಾನೇನೋ ಯೋಚನೆ ಮಾಡ್ತಿದ್ರೆ ನೀನು ಇನ್ನೇನೋ ಬಂದು ಹೇಳ್ತಾ ಇದೆಯಾ. ಒಟ್ಟಿನಲ್ಲಿ ಅಭಿ ಮತ್ತು ಅವಿ ಸರ್ ದೂರ ಆಗೋಕ್ಕೆ ನಾನು ಒಂದು ಕಾರಣ, ಅದಷ್ಟೇ ಗೊತ್ತಿರೋ ನನಗೆ. ಸರಿ, ಈಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಚೆನ್ನಾಗಿ ಮಾಡು. ಹೊಟ್ಟೆ ಕಿಚ್ಚನ್ ಮುಟ್ಟೆ ಕೋಳಿ.
ಜೀವನದಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರು ಅಮ್ಮ ಅನ್ನೋ ಪದ ನನ್ನ ಉಸಿರಲ್ಲಿ ಬೆರ್ತೋಗಿದೆ ಪಾಪು. ನಿನ್ ಧ್ವನಿ ನನ್ನ ಕಿವಿನಲ್ಲಿ ಈಗಲೂ ನನಗೆ ಕೇಳಿಸ್ತಾನೆ ಇರುತ್ತೆ. ನಿನಗೆ ಯಾಕೆ ನಾನು ಅರ್ಥ ಆಗ್ತಾ ಇಲ್ಲ ಪಾಪು? ಮನುಷ್ಯರ ಮೇಲಿನ ಕೋಪನ ಹೊಟ್ಟೆ ಮೇಲೆ ತೋರಿಸೋದು ತಪ್ಪು. ನಾನು ತಪ್ಪು ಮಾಡಿದೆ ಅಮ್ಮ. ಅಭಿ ಮೇಲೆ ನಾನು ಕೈ ಮಾಡಬಾರ್ದಿತ್ತು. ಇಲ್ಲ, ನಂದೇ ತಪ್ಪು. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ತಾಳ್ಮೆ ಕಳ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಿತ್ತು. ಅಣ್ಣ ತಮ್ಮನ ದೂರ ಮಾಡಿದೆ ಅಂತ ತುಂಬ ಹಿಂಸೆ ಆಗ್ತಿದೆ. ಎಲ್ಲ ತಪ್ಪು ನನ್ನಿಂದಾನೇ ಆಗಿತ್ತು. ನೀನು ಮಾಡಿದ ಸರಿನೇ ಅಭಿ. ನೋಡು, ಈಗ ಮನೆ ಎಷ್ಟು ಶಾಂತವಾಗಿದೆ. ಮಾತಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಆದ್ರೆ ಈಗ ಅವಿನೇ ನಾನು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ಎರಡು ಒಂದೇ ತಾನೆ. ಈಗ ನಿನ್ಗೆ ಯಾರ್ಯಾರು ಇಷ್ಟ ಇಲ್ವೋ ಅವ್ರು ಯಾರೂ ಈಗ ಮನೇಲಿಲ್ಲ. ಇಂಥ ಟೈಮಲ್ಲಿ ನೀನು ಖುಷಿಯಾಗಿರೋದು ಬಿಟ್ಟು ಹೀಗೆ ಊಟ ಬಿಟ್ಟು ಕೂತಿದ್ಯಲ್ಲ. ಯಾರ್ದು ತಪ್ಪು ಯಾರ್ದು ಸರಿ ಅಂತ ಯೋಚನೆ ಮಾಡೋ ಹೊತ್ತಲ್ಲ ಇದು. ಕೆಲವು ಸಲ ಕಾಲನೇ ಎಂಥವ್ರನ್ನೋ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸ್ಬಿಡುತ್ತೆ. ಆ ಸಮಯಕ್ಕೆ ಏನಾಗಬೇಕಾಗಿತ್ತು ಅದಾಯಿತು. ನೀನು ಯೋಚನೆ ಮಾಡಬೇಡ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀನು ಊಟ ಮಾಡು. ಇಲ್ಲ ಅಮ್ಮ, ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ತಿದ್ರೆ ಪರವಾಗಿರಲಿಲ್ಲ. ಆದರೆ ನನ್ನ ಅಭಿ ಜಗಳದ ಮಧ್ಯೆ ನೀವು ಅಪ್ಪ ದೂರ ಆಗೋದ್ರಿ. ಅದನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವು ನನ್ನ ಪರವಾಗಿ ಮಾತಾಡಬಾರ್ದಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.